ಕನ್ನಡ ನಾಡಿನ ಜೀವನದಿ ಕಾವೇರಿಯ ಹುಟ್ಟೂರಾದ ಕೊಡಗು ಜಿಲ್ಲೆ ಸುಸಂಸ್ಕೃತವಂತರ ನೆಲೆನೀಡು ಹಸಿರು ತೋರಣಗಳಿಂದ ಕಂಗೊಳಿಸುವ ಈ ಜಿಲ್ಲೆ ಕರ್ನಾಟಕದ ಕಾಶ್ಮೀರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಇಲ್ಲಿನ ಪ್ರಶಾಂತ ವಾತಾವರಣ ಹಬ್ಬಿದ ಪಶ್ಚಿಮ ಘಟ್ಟಗಳ ಹಸಿರು ತೋರಣ, ಕಾಫಿ, ಏಲಕ್ಕಿ, ಕಿತ್ತಳೆ, ಭತ್ತ, ಮೆಣಸುಗಳ ಹೂರಣ, ಹಕ್ಕಿ ಪಕ್ಷಿಗಳ ಕಲಬರದ ಭೋಜನ, ಧುಮ್ಮಿಕ್ಕುವ ಜಲಪಾತಗಳ ತನನ, ಇವೆಲ್ಲವೂ ಕೊಡಗಿನ ಜನತೆಯ ಸ್ವಾಭಿಮಾನ. ಈ ಸುಂದರವಾದ ನಾಡಿನಲ್ಲಿ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಒಕ್ಕೂಟದ ಅಧೀನದಲ್ಲಿರುವ ಸಂಘಟನೆ ಸುನ್ನಿ ಯುವಜನ ಸಂಘ 77ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ರಾಷ್ಟ್ರ ರಕ್ಷಾ ಸಂಗಮವನ್ನು ಇಲ್ಲಿ ಏರ್ಪಡಿಸಿ ಬಹಳ ಒಂದು ಹೆಸರನ್ನ ಈ ಜಿಲ್ಲೆಗೆ ತಂದಿದ್ದಾರೆ. ಈ ಗೌರವಾನ್ವಿತ ಅತಿಥಿಗಳು ಕಾತುರದಿಂದ ಕೇಳ್ತಿರುವ ಈ ಸಭೆ, ಇದನ್ನೆಲ್ಲ ನೋಡಿದಾಗ ನನಗೆ ಬಹಳ ಸಂತೋಷವಾಗಿದೆ. ಸ್ವಾಮಿಗಳು ಹೇಳಿದಾಗ, ಕಾಂಗ್ರೆಸ್ ಸಭೆ ಹೇಳಿದಾಗ ಒಂದು ಹಬ್ಬದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಹೌದು, ಭಾರತೀಯರಾದ ಎಲ್ಲ ಜಾತಿ ಜನಾಂಗದವರಿಗೂ ಒಂದು ಹಬ್ಬವಿದ್ರೆ ಅದು ಸ್ವಾತಂತ್ರ್ಯೋತ್ಸವ ಬಿಟ್ಟರೆ ಯಾವ ಹಬ್ಬವೂ ಇಲ್ಲ. ಇದನ್ನು ನಮ್ಮ ಮನೆಯಲ್ಲಿ ಆಚರಿಸಬೇಕು, ನಮ್ಮ ಮಕ್ಕಳೊಂದಿಗೆ ಆಚರಿಸಿ ಕೇಳಿ ಅವರಲ್ಲಿ ದೇಶ ಪ್ರೇಮದ ಅಲೆಯನ್ನು ಸೃಷ್ಟಿಸಬೇಕು. 32,87,263 ಚದರ ಕಿಲೋಮೀಟರ್ ಭೂ ವಿಸ್ತಾರಗಳೊಂಡ ವಿಶಾಲ ದೇಶವಾಗಿದೆ ನಮ್ಮ ಭಾರತ. ಅದೆಲ್ಲರೂ ಈ ದೇಶದ ಪ್ರಜೆಗಳು. ಸಾವಿರಾರು ವರ್ಷಗಳ ಇತಿಹಾಸ ಪರಂಪರೆಯನ್ನು ಹೊಂದಿದ ದೇಶ ಈ ಭೂಮಿಯ ಭಾರತ. ಹಲವು ಜಾತಿ, ಧರ್ಮ, ಆಚಾರ ವಿಚಾರ, ಅನೇಕ ಸಂಸ್ಕೃತಿಗಳು, ವೈವಿಧ್ಯತೆಗಳು, ಪ್ರಕೃತಿ ರಮಣೀಯತೆಯಿಂದ ಕಂಗೊಳಿಸುವ ಸೌಂದರ್ಯದ ಸೊಬಗು ಇಲ್ಲಿನ ನಾಗರಿಕತೆ ಇಡೀ ವಿಶ್ವದಲ್ಲಿ ಹೆಸರುವಾಸಿಯಾಗಿದೆ. ಇಲ್ಲಿನ ಸೌಂದರ್ಯವನ್ನು ಕಂಡು, ಈ ನಾಡಿನ ಸಂಪತ್ತನ್ನು ಕಂಡು, ಈ ನಾಡಿನ ವೈವಿಧ್ಯತೆಗಳನ್ನು ಕಂಡು, ಈ ನಾಡಿನ ನಾಗರಿಕ ವ್ಯವಸ್ಥೆಯನ್ನು ಕಂಡು ವಿದೇಶಿಗಳ ಕಂಡೇ ಭಾರತಕ್ಕೆ ಹರಿದು ಬರುತ್ತಿರುವ ಒಂದು ಕಾಲದಲ್ಲಿ ಡಚ್ಚರು, ಬ್ರಿಟಿಷರು, ಪೋರ್ಚುಗೀಸರು, ಫ್ರೆಂಚರು, ಮೊಘಲರು, ಗ್ರೀಕರು, ಹೀಗೆ ಅನೇಕ ಪಂಗಡಗಳು ಈ ಭಾರತಕ್ಕೆ ಹರಿದು ಬರ್ತಾ ಇದೆ. ಒಮ್ಮೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1400 ವರ್ಷಗಳ ಹಿಂದೆ ಅರಬಿನ ಮರುಭೂಮಿಯಲ್ಲಿ ನಿಂತು, ಹಿಜಾಜಿನ ಮರುಭೂಮಿಯಲ್ಲಿ ನಿಂತು ಒಂದು ಮಾತನ್ನು ತನ್ನ ಅನುಚರರೊಂದಿಗೆ ಹೇಳಿದರು, ನನಗೆ ಹಿಂದಿನ ತಂಗಾಳಿ ಬೀಸುತ್ತಿದೆ, ಹಿಂದೂಸ್ತಾನದ ತಂಗಾಳಿ ಬೀಸುತ್ತಿದೆ. ಇದನ್ನು ಭಾರತದ ಗಾನಕೋಗಿಲೆ ಅಲ್ಲಾಮಾ ಇಕ್ಬಾಲರು ವರ್ಣಿಸಿದ್ದು ಹೀಗೆ: जन्नत का जिंदगी है उसके फजा में जीना, मेरा वतन वही है, मेरा वतन वही है. ಸ್ವರ್ಗದಲ್ಲಿ, ಭಾರತದಲ್ಲಿರುವ ನನ್ನ ಜೀವನ ಸ್ವರ್ಗಕ್ಕೆ ಸಮಾನವಾದ ಜೀವನ. ಯಾರು ಹೇಳಿದ್ದು? ಭಾರತದ ಗಾನಕೋಗಿಲೆ ಅಲ್ಲಾಮಾ ಇಕ್ಬಾಲ್. ಈ ನಿಟ್ಟಿನಲ್ಲಿ ನಾವು ಬದುಕಬೇಕು. ಈ ಭಾರತ ಇಲ್ಲಿ ಹುಟ್ಟಬೇಕು ಅಂದ್ರೆ ಪುಣ್ಯ ಪಡೆದಿರಬೇಕು. ಇದು ಧರ್ಮ ದೇವತೆಗಳ ತವರು, ಸೂಫಿ ಸಂತರ ತವರು, ಸ್ವಹಾಬಿಗಳ ತವರು, ಅನೇಕ ಮಹಾತ್ಮರ ಇಲ್ಲಿ ಹುಟ್ಟಬೇಕು ಅಂದ್ರೆ ಪುಣ್ಯ ಪಡೆದಿರಬೇಕು. ಆದ್ದರಿಂದ ಅಲ್ಲಾಮಾ ಇಕ್ಬಾಲ್ ಹೇಳಿದ್ರು, ಭಾರತದಲ್ಲಿನ ನನ್ನ ಜೀವನ ಸ್ವರ್ಗಕ್ಕೆ ಸಮಾನ ಅಂತ ಹೇಳಿದ್ರು. 26 ದೇಶಗಳು ಈ ದೇಶದ ಮೇಲೆ ಗಂಗೆತ್ತಿ ಬಂದವು. ಇಲ್ಲಿನ ಸಂಪತ್ತನ್ನು ನೋಡಿ, ಅವರ್ಯಾರಿಗೂ ಅವರೆಲ್ಲರೂ
ಈ ದೇಶದಲ್ಲಿ ವ್ಯಾಪಾರವನ್ನು ಮಾಡುವುದು ಈ ಠಿಕಾಣಿ ಹೋಗ್ಲಿಕ್ಕೆ ನೋಡಿದ್ರು. ಕೆಲವರು ಈ ದೇಶದ ಮೇಲೆ ನಿರಂತರವಾಗಿ ದಾಳಿಯನ್ನು ಸಹ ಮಾಡಿದ್ರು. ಆದರೆ ಅವರು ಯಾರಿಗೂ ಈ ದೇಶದಲ್ಲಿ ನೆಲೆಯೂರಲು ಸಾಧ್ಯವಾಗಿಲ್ಲ. ಯುನಾನೋ ಮಿಸಿರುವ ಸೌದಿಗೆ ಜಹಾಸೆ अब तक है मगर बाकी नामो निशान ಅವರೆಲ್ಲರೂ ಕಾಲದ ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿ ಹೋದರು. ಯಾರಿಗೂ ಇಲ್ಲಿ ಉಳಿಲಿಕ್ಕಾಗಲಿಲ್ಲ. ಇಂದಿಗೂ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ವೈವಿಧ್ಯತೆ, ನಮ್ಮ ಜಾತ್ಯಾತೀತತೆ ಎಲ್ಲವೂ ನಮ್ಮ ತ್ರಿವರ್ಣ ಧ್ವಜ ಇಡೀ ಜಗತ್ತಿನ ಭೂಪಟದಲ್ಲಿ ರಾರಾಜಿಸುತ್ತಿವೆ. 800 ವರ್ಷಗಳ ಕಾಲ ಮುಸಲ್ಮಾನರು ಭಾರತವನ್ನು ಮಾಡಿದ್ದಾರೆ. ಅವರೆಲ್ಲರೂ ಈ ಭಾರತವನ್ನಾಗಿ ಕಂಡು ಇಲ್ಲಿನ ಜಾತ್ಯಾತೀತತೆಯನ್ನು, ಇಲ್ಲಿನ ವೈವಿಧ್ಯತೆಗಳನ್ನು, ಇಲ್ಲಿನ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಎಲ್ಲವನ್ನು ಕಾಪಾಡಿಕೊಂಡು ಬರುವ ಮೂಲಕ ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಕುತುಬ್ ಮಿನಾರ್, ದೆಹಲಿಯ ಕೆಂಪು ಕೋಟೆ, ತಾಜ್ ಮಹಲ್, ಗೋಲ್ ಗುಂಬಜ್, ಹಿಂಗೆ ಅನೇಕ ಚಿಹ್ನೆಗಳಿವೆ. ಎಲ್ಲವೂ ಭಾರತದ ಭೂಪಟದಲ್ಲಿ ರಾರಾಜಿಸುತ್ತಿವೆ.